ಚಿಂತಾಮಣಿ ಅಂದ್ರೆ ಶ್ರೀರಾಮಚಂದ್ರನ ಒಂದು ಚಿಂತೆ ಮಾಡುತ್ತಾ ಕುಳಿತಿರುವಂತ ಸ್ಥಳ. ಲಕ್ಷ್ಮಣ ರಾಮ ಬಾಣ ಹೊಡೆದಿರೋದು ಇಲ್ಲಿಂದ. ನೇರ ಏನಿದೆ ಅಲ್ಲಿ ಏನಲ್ಲಿ ಬೆಟ್ಟ ನೋಡ್ತಿದ್ದೀರಾ, ಅಲ್ಲಿಗೆ ಹೊಡೆದಿದ್ದಂತೆ ವಾಲಿಗೆ. ಅವ್ರದ್ದು ಇಬ್ಬರದು ಸೇಮ್ ಪ್ಲೇಸ್. ವಾಲಿ ಸಿಗ್ರಿ ಒಂದು. ಹಂಗಾಗಿ ಹೆಂಗ್ ಹೊಡಿಬೇಕಂತ ಕೇಳ್ತಾನ ರಾಮ. ಅವತ್ತಿನ ದಿನ ನಾನು ಹೂನಾರ ಹಾಕೊಂಡಿರ್ತೀನಿ, ಅವನು ವಾಲಿ ಹಾಕೊಂಡಿರಂಗಿಲ್ಲ, ಹಂಗಾಗಿ ಅವತ್ತು ಹೊಡಿ ಅಂತ ಹೇಳ್ತಾರೆ. ಅದು ಇಲ್ಲೇ ಇರೋದು ಪ್ಲೇಸ್. ಇಲ್ಲಿ ಚಿಂತಾಮಣಿ ಅಂತ ಇತ್ತು, 6 ಕಿಲೋಮೀಟರ್ ಹೋದ್ರೆ ಅಲ್ಲಿ ಹೋದ್ರೆ ಎಲ್ಲ ಅದು ರಾಮ ಬಿಲ್ಲು ಹೊಡೆದಿದ್ದು ಆತ ಕುಂತಿರೋ ಸ್ಥಳ ಎಲ್ಲ ಐತೆ. ಈಗ ನೋಡ್ತಿರೋದು ವಾಲಿ ವಾಸವಾಗಿದ್ದ ಸ್ಥಳ. ಪಕ್ಕದಲ್ಲೇ ತುಂಗಭದ್ರಾ ನದಿ ಇದೆ. ವನವಾಸದ ದಾರಿಯಲ್ಲಿ ಇರುವ ಅನೇಕ ತೀರ್ಥಕ್ಷೇತ್ರಗಳ ಪಾವನ ಧೂಳಿಂದ ಕೂಡಿದ ಶ್ರೀರಾಮನ ಚಾರಣದಿಂದ ಪೂಜಾ ದರ್ಶನಗಳು ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯವನ್ನು ನೀಡುತ್ತವೆಂದು ಶಾಸನಗಳು ಸಾರಿವೆ. ಇದು ಒಂದು ಚಿಂತಾಮಣಿ ಅಂತ ಜಾಗ. ಚಿಂತಾಮಣಿ ಅಂದ್ರೆ ಶ್ರೀರಾಮಚಂದ್ರನ ಒಂದು ಚಿಂತೆ ಮಾಡುತ್ತಾ ಕುಳಿತಿರುವಂತ ಸ್ಥಳ. ಶ್ರೀರಾಮಚಂದ್ರ ಮೊದಲೇ ಇಲ್ಲಿಗೆ ಬಂದ ಮೇಲೆ ಶ್ರೀರಾಮಚಂದ್ರ ಒಂದು ಪಾದರಕ್ಷೆಗಳು ಇಲ್ಲಿದೆ. ಆ ರಕ್ಷಣದಲ್ಲಿ 77 ಕೋಟಿ ಕಪಿಸೇನವು, ವಾನರ ಕಪಿಸೇವನ, ಆಂಜನೇಯ, ವಾಲಿ, ಸುಗ್ರೀವ, ಜಾಂಬವಂತ, ನಲ, ನೀಲ, ಅಂಗದ 77 ಕೋಟಿ ಕಪಿಸೇನವು ಬಳಗವನ್ನು ತನ್ನದಲ್ಲಿ ಹಿಡಿದುಕೊಂಡು ಶ್ರೀಲಂಕಕ್ಕೆ ಹೊರದಿದೆ. ಇಲ್ಲಿಂದ ಪ್ರಯಾಣ ಮಾಡಿರುವುದು. ಇಲ್ಲೇ ಮುಕ್ತಾಯ ಹೊಂದಿದ್ದು ಮತ್ತೆ ಲಂಕಕ್ಕೆ ಹೋಗಿ ಲಂಕನ ಮುಗಿಸ್ಕೊಂಡೆ ಸೀದಾ ಅಯೋಧ್ಯೆಯನ್ನ ತಲುಪಲಾಗಿರ್ತಾರೆ. ಅಲ್ಲಿಂದ ಶ್ರೀರಾಮಚಂದ್ರನ ಒಂದು ಪಾದ ಗುರುತುಗಳು ಮತ್ತೆ ಲಕ್ಷ್ಮಣನ ಒಂದು ಬಹಳ ಒಂದು ತುಂಗಭದ್ರಾ ನದಿ ಸುಂದರವಾಗಿ ಅದ್ಭುತವಾಗಿ ಕಾಣುವಂತ ಈ ಸ್ಥಳ. ಇದಕ್ಕೆ ಸ್ಥಳ ಹೆಸರು ಏನೆಂದರೆ ಚಿಂತಾಮಣಿ ಅಂತ ಕರೆಯುತ್ತಾರೆ. ಇಲ್ಲಿ ಬಿಟ್ರೆ ಪಾದ ಮತ್ತೆ ಇಲ್ಲಿ ಸೀದಾ ಮತ್ತೆ ಅಯೋಧ್ಯಕ್ಕೆ ನೋಡಿದ್ದು. ಇನ್ನೊಂದ್ ಕಡೆ ಎಲ್ಲ ಪಾದ ಇಲ್ಲಿ ಮಾಳೆವಂತ ರಘುನಾಥ ಟೆಂಪಲ್ ಅಂತ. ಇಲ್ಲಿಂದ 10 ಕಿಲೋಮೀಟರ್ ರಘುನಾಥ ಟೆಂಪಲ್. ನಾನು ಕೂಡ ಸಹಾಯ ಮಾಡ್ಬೇಕು. ರಾಮ ಅಂತ ಸಿಗ್ಲಿಲ್ಲ, ನೀವಾರು ಸಿಕ್ಕ್ರೆ. ಜೈ ಶ್ರೀರಾಮ್. ನಿಮ್ಗೇನು ಕೆಲಸ? ಏನೋ ಪೇಂಟಿಂಗ್ ಇದೆ ಅಲ್ಲಿ. ಬರೀ ಆಂಜನೇಯ ಸ್ವಲ್ಪ ಹೇಳ್ರಿ. ಇದು ಶ್ರೀರಾಮಚಂದ್ರ, ಲಕ್ಷ್ಮಣ, ಇದು ಜಾಂಬವಂತ, ಇದು ಸುಗ್ರೀವ, ಇದು ಸುಗ್ರೀವ ಮಗ ಅಂಗದ. ಅಲ್ಲಿ ಶ್ರೀರಾಮಚಂದ್ರರು ಕುಂತ ಸ್ಥಳ ಅದು. ಆ ಸ್ಥಳದಲ್ಲಿ ಸುಮಾರು 77 ಕೋಟಿ ಕಪಿಸೇನವು ವಾನರ ಸೇನೆ ನಿಂತು ಅವರ ಒಂದು ಚಟುವಟಿಕೆಗಳನ್ನು ಮಾಡಿದ್ದಾರೆ. ಅದಕ್ಕೆ ವಾಲಿನ ಸಾಯಿಸಿದ್ದು ಅಲ್ಲಿ ಮುಂದೆ ನದಿ ತೀರದ ಅಲ್ಲಿ ಬಗಲಗಿರೋದು ತುಂಗಭದ್ರಾ ವಿಜಯ ನಮ್ಮ ನದಿ. ಹೌದು, ತುಂಗಭದ್ರದವರು. ಇಲ್ಲೇ ಶ್ರೀರಾಮಚಂದ್ರ ಕುಂತಿದ ಸ್ಥಳ ಇದು. ಕುಂತಿದ ಸ್ಥಳ. ಕುಂತಿದ ಸ್ಥಳ. ಓಹೋ, ಕುಂತಿದ ಸ್ಥಳ ಅಂತ ನಮಸ್ಕಾರ. ಇದೇನು ಇಲ್ಲಿ ಇದೆಯಲ್ಲ ತುಂಗಭದ್ರಾ. ಇಲ್ಲಿ ರಾಮ ಕುಳಿತಿದ್ರು. ರಾಮ ಮತ್ತೆ ಲಕ್ಷ್ಮಣ ಮೊದಲು ನಮ್ಮ ಕಿಷ್ಕಿಂಧಕ್ಕೆ ಭೇಟಿ ನೀಡಿದ್ದಿಲ್ಲ. ಇಲ್ಲಿ ಈ ಸ್ಥಳದಲ್ಲಿ ಕುಂತಿದ್ರು. ಇವರ ಬಿಡಿಸಿರೋದು. ನಿಮ್ಮ ಹೆಸರು ಸರ್? ಶೇಖರ್ ಅಂತ ನಮ್ಮ ಹೆಸರು. ಆನೆ ಬಂದಿ ನಾವೇ ಮಾಡಿದ್ವಿ. ಈಗ ನೋಡ್ತೀರಿ
ಈ ಸಾಂಬಾರ್ ಬಂದಾಗ ಇಂಪ್ರೂವ್ ಆಗೈತ್ರಿ, ಮೊದ್ಲಿಗೆ ಏನಿತ್ತಿಲ್ರಿ. ಈಗ ನಾನು ನೋಡ್ತಿರೋ ಸ್ಥಳ ವಾಲಿ ಇಲ್ಲಿ ವಾಸವಾಗಿದ್ದ ಅಂತ ಹೇಳ್ತಾರೆ. ಈಗ ನಾ ಏನೊಂದು ವನ ನೋಡ್ತಿದ್ದೀರಾ, ಈ ಸುತ್ತಮುತ್ತ ಏನಿದೆ ಈ ವನದಲ್ಲಿ ಅಂದ್ರೆ ವಾಲಿ ವಾಸವಾಗಿದ್ದ ಅಂದ್ರೆ ಎಷ್ಟು ನಿಶಬ್ದವಾಗಿ ಎಷ್ಟು ಸಖತ್ತಾಗಿದೆ, ಫುಲ್ ಶಾಂತವಾಗಿದೆ. ಬನ್ನಿ ಹೋಗೋಣ ಮುಂದೆ ಹೋಗ್ತಾ. ಮಾಯಾವಿ ರಾಕ್ಷಸ ಗುಹೆಯಲ್ಲಿ ಹೋಗುತ್ತಿರುವುದು, ವಾಲಿ ಹಿಂಬಾಲಿಸುತ್ತಿರುವುದು. ರಾಕ್ಷಸ ವಾಲಿಯು ಯುದ್ಧ, ಬ್ಯಾಟಲ್ ಆಫ್ ವಾಲಿ. ಮಾಯಾವಿ ರಾಕ್ಷಸ ಮರಣ. ಇಲ್ಲೇ ನೋಡಿ ಮಾಯಾವಿ ರಾಕ್ಷಸ. ಸುಗ್ರೀವ ಗುಹೆಯ ಬಂಡೆ ಮುಚ್ಚುತ್ತಿರುವುದು. ವಾಲಿ ಮತ್ತೊಂದು ದ್ವಾರದಿಂದ ಬರುವುದು. ಈಗ ನಾನಿದ್ದೀನಿ ವಾಲಿ ಗುಹೆ ಹತ್ರ. ಇವಾಗ್ಲೇ ನೋಡಿದ್ರೆ ಅದು ವಾಲಿಯ ವಧೆ ಮಾಡಿದ ಜಾಗ. ಅಂದ್ರೆ ಏನು ಆಗ್ಲೇ ಚಿಂತಾಮಣಿಯಿಂದ ಆಪೋಸಿಟ್ ಕಾಣ್ತಿತ್ತು, ಚಿಂತಾಮಣಿ ಹತ್ರ ರಾಮ ನಿಂತು ಬಾಣ ಹೊಡೆದಾಗ ವಾಲಿಯ ವಧೆ ಆಗಿರೋದು. ಅದ್ರ ಆಪೋಸಿಟ್ ತುಂಗಭದ್ರಾ ನದಿ ಆ ಕಡೆ ಬರುತ್ತೆ. ಈಗ ನೋಡ್ತಿರೋದು ವಾಲಿ ವಾಸವಾಗಿದ್ದ ಸ್ಥಳ. ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಈ ಸ್ಥಳ. ಒಂದು ವನ ತರ ಇದೆ, ಪಾರ್ಕ್ ತರ ಇದೆ, ಒಳಗಡೆ ಒಂದು ವನ ತರ ಇದೆ, ಸಿಕ್ಕಾಪಟ್ಟೆ ಮರಗಳು ಇದಾವೆ. ಅದನ್ನ ದಾಟ್ಕಂತ ಬಂದ್ರೆ ಒಳಗಡೆ ಈ ಗುಹೆ ಕಾಣಿಸುತ್ತೆ. ಸೆಂಟ್ರಿಗೆ ಎಲ್ಲೂ ಬಂಡೆಗಳು ಇಲ್ಲ, ಬಟ್ ಒಳಗಡೆ ಬರ್ತಾ ಈ ಕಡೆ ಹಿಂದ್ಗಡೆ ಈ ತರ ಬಂಡೆಗಳು ನೋಡ್ಬೋದು ನೀವು. ಆಮೇಲೆ ಕರಡಿ ಚಿರತೆ ಇದಾವೆ ಅಂತ ಹೇಳ್ತಿದ್ರೆ ನೋಡ್ರಿ, ಇಲ್ಲಿ ಇದೆ ವಾಲಿ ಬೋರ್ಡ್. ಒಳಗಡೆ ಹೋಗ್ಬನ್ನಿ. ಈ ಗುಹೆಗಳಲ್ಲಿ ವಾಲಿ ವಾಸವಿದ್ದ ಅಂತ ಹೇಳ್ತಾರೆ, ನೋಡ್ಬೋದು ನೀವು. ಈಗ ನೋಡ್ತಿದ್ರೆ ಇಲ್ಲಿ ವಾಲಿ ವಾಸವಾಗಿದ್ದ ಅಂತ ಹೇಳ್ತಾರೆ. ಎಷ್ಟು ಪ್ರಶಾಂತವಾಗಿದೆ ವಾಲಿಯ ವನ, ನೋಡ್ಬೋದು ನೀವು. ಈಗ ನೋಡಿದ್ದು ವಾಲಿಯ ಗುಹೆಗಳು. ಅಲ್ಲೇ ನೋಡಿದ್ರಲ್ಲ ಚಿಂತಾಮಣಿಯಲ್ಲಿ, ಅಲ್ಲಿ ವಾಲಿಯ ವಧೆ ಮಾಡಿದ್ದೆ. ಅಂದ್ರೆ ಅದ್ರ ಆಪೋಸಿಟ್ ತುಂಗಭದ್ರಾ ನದಿ ಏನಿದ್ರೆ ಅದ್ರ ಆಪೋಸಿಟ್ ವಾಲಿಯ ವಧೆ ಮಾಡಿರೋದು ರಾಮ. ಈಗ ಅಲ್ಲಿ ಹಂಪಿಯಲ್ಲಿ ಸುಮಾರಷ್ಟು ಬಾಬಾಗಳು ನೋಡಿದೆ. ಅವರು ಇಲ್ಲೇ ಉಳ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ಅಂಜನಾದ್ರಿ ಹತ್ರ ಸಿಕ್ಕರು. ಆಮೇಲೆ ಈ ತರ ಗುಹೆಗಳು ಎಲ್ಲಿ ದೇವಸ್ಥಾನಗಳು ಇದಾವೋ ಅಲ್ಲೆಲ್ಲ ಇದಾರೆ. ಆ ಬಾಬಾಗಳು ಇಲ್ಲೇ ಉಳ್ಕೊಂಡಿರ್ತಾರೆ. ಏನು ಕುಂಭಮೇಳದಲ್ಲಿ ನೀವು ಅಷ್ಟು ಬಾಬಾಗಳನ್ನ ನೋಡ್ತೀರಾ. ಆ ಬಾಬಾಗಳೆಲ್ಲ ವಾರಣಾಸಿ, ಕಾಶಿ ಅಲ್ಲೆಲ್ಲ ಇದೆ, ಅಲ್ಲಿ ಹೋಗಿ ಉಳ್ಕೊಂತಾರೆ. ವಾರಣಾಸಿ, ಕೇದಾರ್ನಾಥ್, ಬದ್ರಿನಾಥ್, ಅಮರ್ನಾಥ್ ಈ ತರ ಜಾಗಗಳು, ಶ್ರೀಶೈಲ ಈ ತರ ಜಾಗಗಳಿಗೆ ಹೋಗಿ ಉಳ್ಕೊಂತಾರೆ. ಮುಗಿದ ತಕ್ಷಣ ಕುಂಭಮೇಳ ಮುಗಿದ ತಕ್ಷಣ ಅವ್ರು ಈ ತರ ಪ್ಲೇಸ್ಗಳಲ್ಲಿ ಬಂದು ಉಳ್ಕೊಂತಾರೆ.